ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳುತ್ತಾ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಇವತ್ತು ನಾವು ಊರಿಗೆ ಹೋಗ್ತೀವಿ. ಎಲ್ಲದು ಕೇಳ್ತೀನಿ ರೀ, ಶಿರಟಿ ಹೊಂಟೀವಿ. ನಾನು ನಿನ್ನೆ ನಿಮ್ಗೆ ಅಂದಿದ್ದೇನೆ ರೀ, ಅಲ್ಲೇ ನಮ್ಮ ಮಮ್ಮಿಯವ್ರ ಮೌಸಿ ಸಲುವಾಗಿ ಎಲ್ಲ ಮಾಡ್ಯಾರ ಅಂತಂದು. ಈಗ ನೋಡಿರಿ, ಈಗ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಹೊಂಟೈತಿ. 2 ಬ್ಯಾಗು ಮತ್ತು ಹಿಂದೆ ನನ್ನ ಇದೊಂದು ಬ್ಯಾಗ್ ರೀ. ಈಗ ಗದಗ ಬಸ್ಸಿಗೆ ಹತ್ತಿ ಸೀದಾ ರೈ ಅಂತಂದು ಅಲ್ಲಿ ಹೋಗಿ ಮಾಡ್ತೀನಿ ರೀ, ಬಸ್ ಮಾಡ್ತೀನಿ. ನೋಡ್ರಿ, ಇದ ನಮ್ಮ ಬದಾಮಿ ಬಸ್ ಸ್ಟ್ಯಾಂಡು. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಈಗ ನಾವು ಗದಗಿನ ಬಸ್ನಾಗ ಕುಂತೀವ್ರಿ. ಡೈರೆಕ್ಟ್ ಗದಗ ಬಸ್ ಸಿಕ್ಕೈತಿ. ಹಂಗ ಆರಾಮ ಗಾಳಿ ಬಿಸದೈತಿ. ಸೀಟ್ ಸಿಕ್ತು, ಕಿಟಕಿಗೆ ಸಿಕ್ಕೈತ್ರಿ. ಈಗ ತನ್ನ ಗಾಳಿ ಬಿಸದೈತಿ. ಈಗ ಸ್ವಲ್ಪ ತಣ್ಣಗೈತಿ. ಹಂಗ ಅಲ್ಲಿ ನಡಬರ್ಕ್ ಯಾವ್ದಾರ ಬಸ್ ಸ್ಟ್ಯಾಂಡ್ ನಿಂದಿರ್ಸಿದ್ರಂದ್ರ ಹೋಗಿ ಚಿಪ್ಸು ಜ್ಯೂಸು ತೊಗೊಂಡು ತಿನ್ಬೇಕು. ಏನ್ರ ಅವರು ಕಂಡಕ್ಟರು ಅನ್ನಾರು ಬೇಡ ಈಗ ಬಸ್ ಬಿಟ್ಬಿಡ್ತು ಅಂತ ಅಂದ್ರೆ ಸುಮ್ ಕುಂದ್ರುದ್ರಿ, ಏನು ಮಾಡಕ್ ಬರಂಗಿಲ್ಲ. ನಮ್ಮ ಮಮ್ಮಿ ನೋಡ್ರಿ ಬಂದು ಇವೆರಡು ಕ್ರಿಸ್ಪಿ ಮುಟ್ಕೊಂಡು ಬಡ 2 ಲೀಟರ್ ಜೀರಾ ಜ್ಯೂಸನ್ನ ಕುಡಿದು ಖಾಲಿ ಮಾಡಿ ಈಗ ಹೊಟ್ಟೆ ತುಂಬಿಸ್ಕೊಂಡು ಆರಾಮ್ ಕುಂತೀನ್ರಿ. ತಣ್ಣಗಾಯ್ತು ಹೊಟ್ಯಾಗ. ನಮ್ಮ ನಡೆ ಗದಗಿನ ಕಡೆ ನೋಡ್ರಿ. ಇನ್ನು ಬಸ್ ಡ್ರೈವರ ಬಂದಿಲ್ಲ. ಎಲ್ಲಿ ಚಾ ಕೊಡಕ್ಕೆ ಹೋಗಿರೋ ಏನೋ ಗೊತ್ತಿಲ್ಲ. ಸುಮ್ಮ ಈಗ ಅಲ್ಲಿ ಹೋಗಿ ಊಟ ಮಾಡೋದ್ರಿ. ಈಗ ಸೀದಾ ಒಂದು ಕೃಷ್ಣ ಹೋಟೆಲಿಗೆ ಬಂದು ಊಟ ಮಾಡ್ತೀವಿ. ನೋಡ್ರಿ, ಮಸಾಲೆ ದೋಸೆ, ನಾವೊಂದು ಮಸಾಲೆ ದೋಸೆ, ಬಡ ಒಂದು ಮಸಾಲೆ ದೋಸೆ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಂದು ಇಲ್ಲಿ ನೋಡಿದರೆ ಶಿರಟ್ಟಿಗೆ ಒಂದು ಡೈರೆಕ್ಟ್ ಬಸ್ ಇತ್ರಿ. ಇಲ್ಲಿ ಅನ್ನಾರು ಬಸ್ ಚಾಲು ಮಾಡ್ರ. ಈಗ ನಾವು ಮುಂದಕ್ಕೆ ಹೊಂಟೀವಿ. ಇಲ್ಲೇ ಕಂಡಕ್ಟರ್ನ ಬಂದು ಒಂದು 35 ರೂಪಾಯಿದ್ದು ಟಿಕೆಟ್ ಕೊಟ್ಟದ್ರಿ. ಶಿರಟ್ಟಿಗೆ ಹೋಗಪ್ಪ ನೀನು ಅಂತಂದು. ಮುಂದೆ ಕೊಟ್ರ ಗಾಡಿ ಇಲ್ಲಿ ಗದಗನ್ಯಾಗ ಭಾರಿ ಅದ್ಭುತವಾದ ಬ್ಯೂಟಿಫುಲ್ ಸ್ಟ್ಯಾಚು ಐತ್ರಿ. ಅದ್ರ ಹೆಸರು ಏನಂದ್ರೆ ಬಸವೇಶ್ವರ ಸ್ಟ್ಯಾಚು ರೀ. ಅದ್ರ ಎತ್ತರ ಎಷ್ಟೈತೆ ಅಂದ್ರೆ 116 ಅಡಿ ಅಂತ 117 ಅಡಿ ತನ ಎತ್ತರ ಐತ್ರಿ. ನಮ್ಗೆ ಏನು ಬೇಸರ ಅಂದ್ರೆ ಅದ್ರ ಹತ್ರಕ್ಕೆ ಹೋಗಿ ನೋಡಲಿಲ್ಲ. ಫುಲ್ಲು ಸಮೀಪ ಐತ್ರಿ, ಅಲ್ಲಿ ಜಾಗ ಐತಿ, ಅಲ್ಲಿ ಹೋಗಿ ನೋಡಲಿಲ್ಲ ಅನ್ನೋದು ಬೇಸರ ರೀ. ನೋಡ್ರಿ ಎಷ್ಟು ಚಂದ ಐತಿ ಸ್ಟ್ಯಾಚು, ಭಾರಿ ಐತಿ. ನೋಡ್ರಿ ಇಲ್ಲಿ ಕೆರೆ ಹೆಂಗೈತಿ. ಅದ್ರ ನಡ್ಬರ್ಕ ಒಂದು ತಾಯಿ ಒಂದು ಮಗು ಹಿಡ್ಕೊಂಡು ಹಿಂಗತಿ ನೀರು ಹಾಕೋದೈತ್ರಿ. ಭಾರಿ ಐತ್ರಿ. ನೋಡಿ ಭಾಳ ಸಂತೋಷ ಆಯ್ತು. ಆದ್ರೆ ಅದು ಸಮೀಪ ಹೋಗ್ಲಿಲ್ಲ ಅನ್ನೋದು ಬೇಜಾರು ರೀ.
ಈಗ ನಾನು ಮತ್ತು ನಂದು ಸಿಟಿ ಹೋಗಿ ಕುಂತು ಈಗ ಒಂದು ಚೀಲ ಕುರ್ಕುರೆ ತಿಂತು ಖಾಲಿ ಮಾಡೋಣ ಬರ್ರಿ. ಚಲೋ ಅದಾವು, ಖಾರ ಅದಾವ್ರಿ ಇವು. ಚಲೋ ಅದಾವ್ರಿ, ಬರ್ರಿ ಅದಾವು ನೋಡ್ರಿ. ಇಲ್ಲೇ ಶಿರಟ್ಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲೈತಲ್ರಿ ಇದು ಶಿರಟ್ಟಿ ಬಸ್ ಸ್ಟ್ಯಾಂಡು. ಈಗ ಸೀದಾ ನಮ್ಮ ಅತ್ತೆ ಮನೆಗೆ ಹೊಂಟಿವ್ರಿ ನಾವು. ನೋಡ್ರಿ ದೇವ್ರ ಗುಡಿ ಐತಿ. ಈಗ ನಾನು ನಮ್ಮ ಅತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಅಡ್ಡಾಡಕತ್ತೀನಿ ನೋಡ್ರಿ. ಇಲ್ಲಿ ಈಗ ನಾವು ಸೀದಾ ಈಗ ಬಜಾರ್ಗೆ ಹೊಂಟೀವ್ರಿ. ಇಲ್ಲೇ ಕಾಯಿಪಲ್ಲೆ ತೊಗೊಂಡು ಮತ್ತೆ ವಾಪಸ್ ಬರ್ತೀವಿ. ಮತ್ತು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ನೋಡ್ರಿ ಇಲ್ಲೇ ಹಿಂಗೈತಿವಿ ಊರು. ನೋಡಿದ್ರಲ್ರಿ ಹಿಂಗೈತಿ. ಈಗ ನಾನು ಬಜಾರ್ ತೋರಿಸ್ತೀನಿ ರೀ, ಅಲ್ಲಿ ಏನೇನೈತೆ ಅಂತಂದು. ನಮ್ಮೂರನ್ನ ಬಜಾರ ಬೇರೆ ಥರ ಇರ್ತ್ರಿ, ನಿಮ್ಮೂರನ್ನ ಬಜಾರ ಬೇರೆ ಥರ ಇರ್ತ್ರಿ, ಇಲ್ಲಿ ಬಜಾರ್ ಬೇರೆ ಥರ ಐತ್ರಿ. ನೋಡ್ಕೊಂಬರ್ರಿ ಹೆಂಗೈತೆ ಅಂತಂದು. ನೋಡ್ರಿ ಇಲ್ಲಿ ಹಿಂಗೆಲ್ಲ ಐತಿ. ನಾನು ಇಲ್ಲೇ ಸ್ವಲ್ಪ ನಿಮಗೆ ತೋರಿಸ್ಬೇಕಂತಂದು ಇಲ್ಲಿ ಬಂದ್ರಿ. ಬಜಾರ್ಗೆ ಹೋಗಿ ಮುಂದಾಗ ಎಲ್ಲ ತೋರಿಸ್ತೀನಿ ರೀ ಅಲ್ಲಿ ಹೋಗಿ. ನೋಡ್ರಿ ಇದು ಮಣ್ಣಿನ ಬಿದ್ದೈತಿ. ಫುಲ್ಲು ನೋಡ್ರಿ ಇಲ್ಲೆಲ್ಲ ಹೆಂಗೆ ನೀರು ಅದಾವು. ನೀರು ನಿಂತು ಬಿಟ್ಟವ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಭಾಳ ಕಸ ಕಡ್ಡಿ ಹೊಲಸು ಎಲ್ಲ ತಂದಿಲ್ಲ ಹಾಕ್ಯಾರ್ರಿ. ಇದನ್ನೆಲ್ಲ ಸ್ವಲ್ಪ ಗೌರ್ಮೆಂಟಿಗೆ ಕ್ಲೀನ್ ಮಾಡಿಸ್ಬೇಕ್ರಿ. ಏನು ಮಾಡ್ಬೇಕ್ರಿ ಹಿಂಗಾದ್ರೆ? ಬರ್ರಿ ನಮ್ಮ ತೋರಿಸ್ತೀಗ ಹಲ್ಯಾಗ ಏನೇನೈತೆ ಅಂತಂದು. ಇಲ್ಲಿ ನೋಡ್ರಿ ಇಲ್ಲೇ ಗಾಡಿ ಒಳಗೆ ಎಲ್ಲ ಅಲ್ಲೇ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಹಿಂಗತಿ ಕಡ್ಕೊಂಡು ಬಂದು ಇದ್ರಾಗ ಇಟ್ಟಿರ್ತಾರ್ರಿ. ಇದು ನೋಡ್ರಿ, ಇದು ದೇವ್ರು ಅಂತಂದು ಪೂಜೆ ಮಾಡ್ತಾರೆ. ಇದಕ್ಕೆ ಹಲ್ಯಾಗೆಲ್ಲ ಎಷ್ಟು ಚಂದ ಐತೆ ನೋಡ್ರಿ. ಆದರೂ ನೋಡಕ್ಕೆ ಭಾಳ ಚಂದ ಇದೆ ಇವೆಲ್ಲ. ಇಲ್ಲಿ ಪರಿಸ್ಥಿತಿನ ಸ್ವಲ್ಪ ಇದೈತಿ ನೋಡ್ರಿ, ಎಷ್ಟು ಚಂದ ಐತಿ. ಹುಡುಗರು ಆಟ ಆಡತ್ತಾರ ನೋಡ್ರಿ. ಇಲ್ಲಿ RCB ಜರ್ಸಿ ಹಾಕೊಂಡಾರ್ರಿ ವಿರಾಟ್ ಕೊಹ್ಲಿದು. ಎಷ್ಟು ದಿವಸ ಆಗಿಂದ ಇಲ್ಲಿ ಗ್ರಾಮ ದೇವತೆಗೆ ಬಂದೀವ್ರಿ. ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಗ್ರಾಮ ದೇವತೆಗೆ ಬಂದು ನಮಸ್ಕಾರ ಮಾಡೀವ್ರಿ. ಅದಕ್ಕೆ ನಮಸ್ಕಾರ ಮಾಡಿ ಈಗ ಮುಂದಕ್ಕೆ ಬಂದ್ವಿ. ಈಗ ಮುಂದೆ ಹೊಂಟೀವ್ರಿ. ಬಜಾರ್ ಇನ್ನೂ ಸ್ವಲ್ಪ ದೂರ ಐತ್ರಿ, ಬಂತು ಅದು ಬರಂಗಿಲ್ಲ ರೀ. ನಾವು ಹೊಂಟೀವಲ್ಲೇ ಬರೈತ್ರಿ. ಇಲ್ಲಿ ತಾಲೂಕು ಆಸ್ಪತ್ರೆ ಐತೆ ನೋಡ್ರಿ. ಇಲ್ಲಿ ಹೌದಾ ನೋಡ್ರಿ, ತಾಲೂಕು ಆಸ್ಪತ್ರೆ ಇದು. ನಮ್ಮ ನೋಡಿ ನಾಯಿ ಹೋದ್ರಕದ ಬಿಡೈತ್ರಿ ನೋಡ್ರಿ. ಇಲ್ಲಿ ತಾಲೂಕು ಆಸ್ಪತ್ರೆ. ನೋಡ್ರಿ ತಾಲೂಕು ಆಸ್ಪತ್ರೆ ನೋಡಿರಲ್ರಿ ನೀವು. ನಾವು ಮುಂದೆ ಹೊಂಟೀವಿ. ಎಲ್ಲರೂ ಭಾರಿ ತೊಳೆದು ಹಂಗೆ ಹಚ್ಕೊಂಡು ಹಂಗೆ ಹೊಟ್ಟಾರಿ.
ನಮ್ಮ ನಾಯಿ ಹೊರದಾಕದ್ ಬಿಡ್ರಿ ಏನು ಕೇಳ್ತೀರಿ ನಮ್ಮ ಬಾಲೆ ಒಂದು ಚಲೋ ಹೋಗ್ತೇವೆ ಅಂದ್ರೆ ಏನಂದ್ರಿ ಅದು ನಾವು ಬೆನ್ನು ಹತ್ತಿಲ್ಲ ಅದೊಂದು ಚಲೋ ರೀ. ಈಗ ನಾವು ಬಂದ್ವಿ ನೋಡುಂಬರ್ರಿ ಹೆಂಗೆ ಐತಿ ಏನೇನು ಅಂತಂದು. ಇಲ್ಲಿ ನೋಡ್ರಿ ಇಲ್ಲ ಹಂಗೆ ಎಷ್ಟು ಚಂದ ಅವು. ಇದು ಟೈಲರ್ ಅಂಗಡಿ ನೋಡ್ರಿ, ಇದು ಖಾರ ಬೂಜಿ ಅಂಗಡಿ. ಈಗ ಅಂತೂ ಹಂಗೆ ನಡ್ಕೊಂತ ಬ್ಲಾಗ್ ಮಾಡ್ಕೊಂತ ಬಜಾರ್ ಬಂದಿರಿ. ಆಹಾ ಏನು ಗೊತ್ತೈತ್ರಿ ಇದು ಬಜಾರು. ನಮ್ಮ ಅಂಗಡಿಗೆ ಯೂಟ್ಯೂಬರ್ ವಿಸಿಟ್ ಮಾಡಿದೆ. ಇಲ್ಲೇ ನೋಡಿ ಸರ್, ಬರ್ರಿ ಸರ್, ಜನಗಳು ಬರ್ರಿ, ಇಲ್ಲೇ ವಿಡಿಯೋ ನೋಡ್ಕೊಂಡು ಬರ್ರಿ, ನಿಮಗೆ ಆಫರ್ ಸಿಗುತ್ತೆ. 4 ಪ್ಯಾಂಟ್ಗೆ 1 ಸಣ್ಣ ಪ್ಯಾಂಟ್ ಸಿಗುತ್ತೆ ನಿಮಗೆ ಫ್ರೀ, ಬರೀ ಜೋಡಿ 150. ನೋಡ್ರಿ ನೀವೇನ್ರಿ ಇಲ್ಲಿ ಶಿರಟಿ ಬಂದ್ರಿ ಅಂದ್ರೆ 150 ಜೋಡಿ ಆಯ್ತಂತ್ರಿ. 150 ಬಾರಪ್ಪ, ಇಲ್ಲಿ ಚಾನಲ್ ಹೆಸರ ಬರೀಯಪ್ಪ. ಆಗಲೇ ನಾನು ವ್ಲಾಗರ್ ಅಂತಂದು ಕನ್ನಡ ಮಾತಾಡ್ಸಿದ್ರಿ. ನೋಡ್ರಿ ನಮ್ಮ ಬ್ಲಾಗು ಇಲ್ಲಿ ತನಕ ಬಂದೈತಿ, ಶಿರಟಿ ತನೂ. ಇದು ನೋಡ್ರಿ ಇದು ಬಸವೇಶ್ವರ ಸರ್ಕಲ್ ರೀ. ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ನಮ್ಮ ಅತ್ಯಾರ ಮನೆ ಬರ್ತೀರಿ, ಅಲ್ಲಿ ನಾವು ಇರೋದು. ನೋಡ್ರಿ ಗದ್ಲಕ್ಕ ಏನೋ ನಾವು ಮಾತಾಡ್ಸೋದು ಕೆಲಸನ ಒಂದು ಅನ್ಸುತ್ತೆ ರೀ ನಿಮ್ಗೆ. ಭಾಳ ಐತ್ರಿ ಇಲ್ಲೆಲ್ಲ. ನೋಡ್ರಿ ಇಲ್ಲ ಎಷ್ಟು ಗದ್ದಲೈತಿ, ಫುಲ್ಲು ಗದ್ದಲ ಹಾಕ್ಕೊಂಡ್ಬಿಟ್ಟೈತ್ರಿ. ನೋಡ್ರಿ ಇಲ್ಲಿ ಗದ್ದಲ ಎಷ್ಟೈತಿ. ಅಂಗಡ್ಯಾಗ ಎಲ್ಲ ಕಿರಾಣಿ ತಗೊಂಡ್ರಿ, ಮತ್ತು 2 ಅಂಗಡ್ಯಾಗ ಎಲ್ಲ ತರಕಾರಿ ಕಾಯಿಪಲ್ಲೆ ಎಲ್ಲ ತಗೊಂಡು ಈಗ ಮತ್ತೆ ನಾವು ಮುಂದೆ ಕೊಟ್ಟಾಗ ನೋಡ್ರಿ. ಈಗ ನಾವೇನು ಸುಮ್ಮನೆ ಇವ್ರ ಹಿಂದಿಂದ ಹೋಗ್ಬೇಕ್ರಿ, ನಾವು ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾರೆ, ನಾವು ಅವ್ರ ಹಿಂದಿಂದ ಹೋಗೋದ್ರಿ. ನೋಡ್ರಿ ಎಷ್ಟು ಗದ್ದಲೈತೆ ಅಂತಂದು. ತಿರುಗಿ ಕತ್ಲಾತು, ಅದು ಇನ್ನೂ ದಾರಿ ಮುಗಿಯೋದು. ನಾನು ನಮ್ಮ ಮತ್ತೆ ಕೇಳಿದೆ ಎಷ್ಟು ದೂರ ಐತೆ ಅಂತಂದು. ಸನಿಕ 1 ಕಿಲೋಮೀಟ್ರ್ ಮ್ಯಾಗ ಐತೆ ಅಂತ ಇಲ್ಲಿಗೆ ಚೆನ್ನಾಗತ್ತ ಬಂದಿರಿ. ಬೇ ಸೀದಾ ನಡ್ಕೊಂತ ಅಲ್ಲಿ ಹನುಮಪ್ಪನ ಗುಡಿ ಹೋದ್ರಿ. ಖಾಲಿ ಮನ್ಯಾಗ ಕುಂತು ಏನೂ ಮಾಡಕ್ಕೆ ಬೇಸರ ಆಗ್ತೈತಿ. ಹನುಮಪ್ಪನ ಗುಡಿ ಹೋಗಿ ದರ್ಶನ ತೊಗೊಂಡು ಅಲ್ಲೇ ಭಜನೆ ಮಾಡ್ತಿದ್ರಿ, ಅಲ್ಲೇ ಹಾಡಾಡತ್ತಿದ್ರಿ. ಒಬ್ಬ ಅಣ್ಣ ಎಷ್ಟು ಹೇಳ್ತಂಗೆ ಹಾಡಾತಾರ ಅಂದ್ರಿ, ಶ್ರುತಿ ಭಾಳ ಕರೆಕ್ಟಂಗೆ ಬಂದು ಭಾರಿ ಹಾಡಾಡ್ತಾನ್ರಿ.
ಟೋಟಲು 3 ಅಣ್ಣಗಳು ಅಲ್ಲಿ ಕುಂತು ಇದನ್ನು ಮಾಡತ್ತಾರೆ ರೀ. ಅದು ನೋಡೋಕೆ ಎಲ್ಲರೂ ಅಲ್ಲಿ ಕುಂತಾರ್ರಿ. ಅಲ್ಲಿ ಹನುಮಪ್ಪಂದು ಇದನ್ನು ಮಾಡಿದ್ನಲ್ರಿ, ನೀವು ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಅಂದ್ರಿ. ಹಂಗೆ ಇನ್ನೂ ಇಬ್ಬರು ಅಣ್ಣಾರು, ಒಬ್ಬವನ್ನ ತಬಲ ಬಾರ್ಸಾತಿದ್ದೀನಿ ರೀ, ಇನ್ನೊಬ್ಬವನ್ನ ಹಿಂಗತಿ ಪಿಯಾನೋ ಹಿಂಗತಿ ಬಾರ್ಸಾತಿದ್ದೀನಿ. ಶ್ರುತಿ ಎಷ್ಟು ಕರೆಕ್ಟ್ ಹಂಗಿತ್ತು ಅಂದ್ರಿ ಭಾರಿ ಐತ್ರಿ. ನಮ್ಮ ದೊಡ್ಡಪ್ಪ ರೀ ಅವರು. ಹಾಂ ರೀ ಬರತ್ರಿ ಅಲ್ರಿ ಇಲ್ಲಿ ನೋಡ್ರಿ. ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇಷ್ಟಪಡ್ತೀನಿ ನಿಮ್ಗೆ ಈ ವ್ಲಾಗ್ ಏನ್ರಿ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ವ್ಲಾಗು ನೋಡಿ ಖುಷಿ ಪಡ್ರಿ. ಟಾಟಾ ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಧನ್ಯವಾದಗಳು.